ದೇವೇಗೌಡರಿಗೆ ಚಾಲಕ ಶಕ್ತಿ ಅಂತಿದ್ದಂತಹ ಚೆನ್ನಮ್ಮ ಅವರ ಅಗಲಿಕೆ ಇಡೀ ಕುಟುಂಬವನ್ನೇ ಕಣ್ಣೀರ ಕಡಲಲ್ಲಿ ತೇಲಿಸುವಂತೆ ಮಾಡಿದೆ. ಈಗಾಗಲೇ ನಾವು ಮಾಹಿತಿ ಕೊಡ್ತಾ ಇದ್ವಿ, ಅಂತಿಮ ಯಾತ್ರೆಯ ಅಂದ್ರೆ ಶ್ರದ್ಧಾಂಜಲಿ ವಾಹನ ಎಲ್ಲಿಗೆ ಬಂದು ತಲುಪಿದೆ ಅಂತ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಹೊಳೆನರಸೀಪುರದ ತನಕ ಪಾರ್ಥಿವ ಶರೀರದ ಮೆರವಣಿಗೆಯನ್ನ ಕುಟುಂಬ ಹಮ್ಮಿಕೊಂಡಿದೆ. ದಾರಿಯುದ್ದಕ್ಕೂ ಸಾವಿರ ಸಂಖ್ಯೆಯಲ್ಲಿ ಚೆನ್ನಮ್ಮ ಅವರ ಪಾರ್ಥಿವಕ್ಕೆ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಜನ. ಕುಣಿಗಲ್ನ ಅಂಚೆಪಾಳ್ಯ ಗ್ರಾಮಸ್ಥರಿಂದ ಕೂಡ ಒಂದು ಕೊನೆಯ ವಿದಾಯ, ಭಾವುಕ ವಿದಾಯ ಹೇಳಲಾಗ್ತಾ ಇದೆ. ರಸ್ತೆಯ ಇಕ್ಕೆಲೆಗಳಲ್ಲಿರುವಂತಹ ಸಾರ್ವಜನಿಕರು ಚೆನ್ನಮ್ಮ ಅವರ ದರ್ಶನಕ್ಕಂತ ಬಂದಿದ್ದಾರೆ. ಎಷ್ಟೊಂದು ಜನಕ್ಕೆ ಈ ಭಾಗದಲ್ಲಿ ದೇವೇಗೌಡರ ಕುಟುಂಬ ಚಿರಪರಿಚಿತ. ಪರಿಚಯ ಇಲ್ಲದೇ ಇದ್ರೂ ಅವ್ರ ಬಗ್ಗೆ ಕೇಳಿರುವಂತಹ ಗುಣಗಳ ಕಾರಣಕ್ಕೆ ಜನ ಪ್ರೀತಿಸ್ತಾ ಇದ್ದಾರೆ, ಗೌರವವನ್ನು ತೋರಿಸ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಒಮ್ಮೆಲೆಗೆ ಕಾರ್ಯಕರ್ತರು ಬರ್ತಾ ಇರೋದ್ರಿಂದ ಸ್ಥಳೀಯವಾಗಿ ಪೊಲೀಸರಿಗೂ ಕೂಡ ಎಲ್ಲರನ್ನ ಹ್ಯಾಂಡಲ್ ಮಾಡೋದು, ಸುಗಮವಾಗಿ ಸಂಚಾರ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡೋದು ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಕುಣಿಗಲ್ ಕ್ರಾಸ್ ಹತ್ರ ಸದ್ಯಕ್ಕೆ ಶ್ರದ್ಧಾಂಜಲಿ ವಾಹನ ತಲುಪಿದೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಇಡೀ ದೇವೇಗೌಡರ ಕುಟುಂಬ ಸಂಪಾದನೆ ಮಾಡಿರುವಂತಹ ಪ್ರೀತಿ, ಗೌರವ ಏನು ಅನ್ನೋದಕ್ಕೆ ಈ ಎಲ್ಲಾ ಚಿತ್ರಣಗಳು ಕೂಡ ಉತ್ತರ ಹೇಳ್ತಾ ಇದೆ. ದೇವೇಗೌಡರ ದುಃಖವನ್ನಂತೂ ನೋಡ್ತಾ ಇದ್ದೀರಾ. ಅವರನ್ನ ಸಮಾಧಾನ ಮಾಡೋದಕ್ಕೆ ಬಹುಶಃ ಯಾವ ಪದಗಳಿಂದಲೂ ಸಾಧ್ಯ ಇಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ. ಜಗತ್ತಿನಲ್ಲಿ ಅಂತಹ ಶಕ್ತಿ ಯಾರಲ್ಲೂ ಇಲ್ಲ. ಯಾಕಂದ್ರೆ ಸರ್ವಸ್ವ ಕೂಡ ಆಗಿದ್ರು ಚೆನ್ನಮ್ಮ ದೇವೇಗೌಡರಿಗೆ. ಅಂತ ಸರ್ವಸ್ವವನ್ನ ಕಳೆದುಕೊಂಡ ನಿರ್ವಾತ ವಾತಾವರಣದಿಂದ ಆಚೆ ಬರೋದಕ್ಕೆ ಸಮಯ ಹಿಡಿಯುತ್ತೆ. ತಾಯಿ ಅಗಲಿಕೆ ನೋವಲ್ಲಿ ಮಕ್ಕಳು ಕೂಡ ಇದ್ದಾರೆ. ಇನ್ನು JDSನ ಕಾರ್ಯಕರ್ತರು, ಜನ ಎಲ್ಲರೂ ಎಷ್ಟೊತ್ತಿಗೆ ಬರುತ್ತೆ ಅಂತ ದಾರಿ ನೋಡ್ತಾ ಇರುವಂತಹ ಚಿತ್ರಣವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಹೊಳೆನರಸೀಪುರದಲ್ಲಿ ರೇವಣ್ಣ ಅವರು ಇನ್ನೊಂದು ಕಡೆಗೆ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಸರಳತೆ ಬಗ್ಗೆ ಕೇಳ್ತಾ ಇದ್ವಿ, ನಮ್ರತೆಯ ಒಡತಿ ಅನ್ನೋದನ್ನೆಲ್ಲ ಕೇಳ್ತಾ ಇದ್ವಿ. ಹಾಗೆ ಇವರಿಬ್ಬರ ದಾಂಪತ್ಯದ ಬಗ್ಗೆ, ಎರಡು ದೇಹ ಒಂದೇ ಜೀವದಂತಿದ್ದಂತಹ ಜೊತೆಗಾರ್ತಿಯನ್ನ ಕಳೆದುಕೊಂಡಂತಹ ನೋವು, ಒಂದು ಸುದೀರ್ಘ ಪಯಣಕ್ಕೆ ಪೂರ್ಣ ವಿರಾಮ ಬಿದ್ದಂತಹ ನೋವು ದೊಡ್ಡಗೌಡ್ರನ್ನ ಆವರಿಸಿದೆ. ಚೆನ್ನಮ್ಮ ಅವರು ಇಹಲೋಕ ತ್ಯಜಿಸಿದ್ದು ದೇವೇಗೌಡರ ಬದುಕಲ್ಲಂತೂ ತುಂಬಲಾರದ ಶೂನ್ಯವನ್ನ ತರಿಸಿದೆ. ಚೆನ್ನಮ್ಮ ಅವರು ಬೆನ್ನೆಲುಬಾಗಿ ನಿಂತ ಬಗೆ ಬೆರಗು ಮೂಡಿಸುವಂಥದ್ದು ಅಂತ ಅವರ ಸೊಸೆಯಂದಿರು ಕೂಡ ಹೇಳ್ತಾರೆ. ಪ್ರೀತಿ ಅಕ್ಕರೆ ತೋರಿಸಬಹುದು ಸಾಕಷ್ಟು ಜನ, ಬಟ್ ಚೆನ್ನಮ್ಮ ರೀತಿ ನೋಡ್ಕೊಳ್ಳೋರು ಯಾರು ಅನ್ನುವಂತಹ ನೋವು ಕೂಡ ದೊಡ್ಡಗೌಡ್ರನ್ನ ಕಾಡ್ತಾ ಇದೆ. ಇನ್ನೊಂದು ವಿಜುವಲ್ಸ್, ಇದು ಚೆನ್ನಮ್ಮ ಅವರ ಅಂತಿಮ ಯಾತ್ರೆ, ಶ್ರದ್ಧಾಂಜಲಿ ವಾಹನ ಬರುವಿಕೆಗಾಗಿ ಕಾಯ್ತಾ ಇರುವ ದೊಡ್ಡ ಸಂಖ್ಯೆಯ ಜನ. ಯಾಕಂದ್ರೆ ಇವರೆಲ್ಲರಿಗೂ ನಿನ್ನೆಯಿಂದ ಪದ್ಮನಾಭ ನಗರಕ್ಕೆ ಬರಕ್ಕಾಗಿಲ್ಲ. ಸೊ ಇವ್ರಿಗೂ ಕೂಡ ಇವ್ರ ಭಾವನೆಗಳಿಗೂ ಧಕ್ಕೆ ತರಬಾರ್ದು ಅಂತ ಅಲ್ಲಲ್ಲಿ ನಿಲ್ಲಿಸೋದ್ರ ಮುಖಾಂತರ ಕೊನೆ ಬಾರಿಗೆ ಒಂದು ನಮನವನ್ನು ಸಲ್ಲಿಸಿ ನೀವು ಅಂತ ಅವಕಾಶವನ್ನ ಕುಟುಂಬ, ದೇವೇಗೌಡರ ಕುಟುಂಬ ಮಾಡಿಕೊಟ್ಟಿದೆ. ಸೊ ಮಹಿಳೆಯರು, JDSನ ಕಾರ್ಯಕರ್ತರು, ಎಲ್ಲರ ಮುಖದಲ್ಲೂ ಕೂಡ ದುಃಖ ಇದೆ. ಇನ್ನೊಂದಷ್ಟು ವರ್ಷಗಳ ಕಾಲ ನಮ್ಮ ಜೊತೆ ಇರ್ಬೋದಾಗಿತ್ತು, ಶತಾಯುಷಿ ಆಗಬಹುದಾಗಿತ್ತು ಚೆನ್ನಮ್ಮ ಅವರು ಅನ್ನುವಂತಹ ನೋವು ಎಲ್ಲರನ್ನ ಕೂಡ ಕಾಡ್ತಾ ಇದೆ. ಪತಿಯಲ್ಲೇ ದೇವರನ್ನ ಕಂಡಿದ್ದಂತಹ ಚೆನ್ನಮ್ಮ ಅವರ ಅಗಲಿಕೆಯ ನೋವು ಹೇಗೆ ಕಾಡ್ತಾ ಇದೆ ಅವರನ್ನ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಆಮೇಲೆ ಇವರಿಬ್ಬರದು ಜಸ್ಟ್ ಒಂದು ಸಂಸಾರ ಆಗಿರಲಿಲ್ಲ. 72 ವರ್ಷಗಳ ಕಾಲ ಒಟ್ಟಿಗೆ ಸಾಗಿದ ಪ್ರೀತಿ ಮತ್ತು ಪರಸ್ಪರ ನಂಬಿಕೆಯ ಒಂದು ಸುದೀರ್ಘ ಪಯಣ. ಪತಿಯ ಮೇಲೆ ಅಕ್ಕರೆ ಎಷ್ಟಿತ್ತು ಅನ್ನೋದಕ್ಕೆ ಒಂದು 3-4 ಎಕ್ಸಾಂಪಲನ್ನು ಅವರ ಜೊತೆ ಇದ್ದವರು ಹೇಳ್ತಾರೆ. ಪ್ರತಿನಿತ್ಯ ದೇವ್ರ ಪೂಜೆ ಮಾಡಿ ಆ ಪ್ರಸಾದ ದೇವೇಗೌಡರು ಎಷ್ಟೇ ಬ್ಯುಸಿ ಇದ್ರು ತಗೊಳ್ಬೇಕಿತ್ತು, ತಗೊಳ್ಳೋ ತನಕ ಬಿಡ್ತಿರ್ಲಿಲ್ಲ ಚೆನ್ನಮ್ಮ ಅವರು ಅಂತ. ದೇವರ ಭಕ್ತಿ ಮತ್ತು ನಂಬಿಕೆ ಹಾಗೂ ಆಶೀರ್ವಾದ ಪತಿಗೆ ಸದಾ ಇರಲಿ ಅಂತ ಬಯಸ್ತಾ ಇದ್ರು. ಒಂದೇ ಒಂದು ಸಣ್ಣ ಭಿನ್ನಾಭಿಪ್ರಾಯ ಕೂಡ ಈ 7 ದಶಕಗಳ ದಾಂಪತ್ಯ ಜೀವನದಲ್ಲಿ ಯಾವತ್ತೂ ಇರಲಿಲ್ಲ ಅಂತ ಕೂಡ ಹೇಳ್ತಾ ಇದ್ರು. ವಯೋಸಹಜ ಕಾಯಿಲೆಗಳು ಕಾಡ್ತಾ ಇದ್ದಾಗಲೂ ಅನ್ಯೋನ್ಯತೆ ಅನ್ನೋದು ಒಂಚೂರು ಕಡಿಮೆ ಆಗಿರಲಿಲ್ಲ ಅಂತ. ಯಾಕಂದರೆ ದೇವೇಗೌಡರಿಗೆ ಚೆನ್ನಮ್ಮ ಅವರಲ್ಲಿ ಇಷ್ಟ ಆಗ್ತಾ ಇದ್ದಿದೆ ಆ ಹಳ್ಳಿ ಸೊಗಡು ಮತ್ತು ಅತಿ ಸರಳವಾದ ಜೀವನ ಶೈಲಿ ಅಂತ. ಹೀಗಾಗಿ ಅವರ ಬಂಧವನ್ನ ಗಟ್ಟಿಗೊಳಿಸಿತ್ತು. ಆ ಬಂಧ ಕಳ್ಚಿಕೊಳ್ಬೇಕು ಅಂದಾಗ ದೊಡ್ಡಗೌಡರಿಗೆ ಅದು ಅತ್ಯಂತ ಕಠಿಣ ಕೆಲಸ ಆಗ್ತಾ ಇದೆ. ಕಣ್ಣು ತೇವವೇ ಆಗಿದೆ. ಎಷ್ಟೇ ಅದನ್ನ ಮರೆಮಾಚೋದಕ್ಕೆ ಪ್ರಯತ್ನ ಪಟ್ಟರೂ ಸಾಧ್ಯ ಆಗ್ತಾ ಇಲ್ಲ.
ನಿರ್ವಾತದಂತಹ ಪರಿಸ್ಥಿತಿ ಕಾಡ್ತಾ ಇದೆ ಅವರಿಗೆ. ಇನ್ನೊಂದು ಕಡೆಗೆ ಪ್ರತಿ ಮನೆಯಿಂದ ಕೂಡ ಈ ಭಾಗದಲ್ಲಿ ಜನ ಬಂದು ನಮಸ್ಕರಿಸ್ತಾ ಇರೋದು ಮತ್ತು ದೈವಾಧೀನರಾಗಿರುವಂತಹ ಚೆನ್ನಮ್ಮ ಅವರಲ್ಲಿ ಪ್ರಾರ್ಥನೆ ಮಾಡ್ತಿರೋದು, ಅವರಿಗೆ ಸದ್ಗತಿ ಪ್ರಾಪ್ತಿಯಾಗಲಿ ಅಂತ ಕೇಳ್ಕೊಳ್ತಾ ಇರುವ ಅಸಂಖ್ಯಾತ ಜನರನ್ನ ಕೂಡ ನೋಡ್ತಾ ಇದ್ದೀರಾ. ನಾವಾಗಲೇ ಹೇಳ್ತಾ ಇದ್ವಿ ನಿಮಗೆ, ಈ ಭಾಗ ಎಲ್ಲ ಅಂದರೆ ಬೆಂಗಳೂರಿಂದ ಹಾಸನ ಆಲ್ಮೋಸ್ಟು JDSನ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿದ ಮೇಲೆ 99ರಲ್ಲಿ ಈ ಪಕ್ಷವನ್ನು ಕಟ್ಟಲಾಯಿತು. ಇಲ್ಲಿ ತನಕ 2026ನೇ ಇಸ್ವಿ ತನಕ ಅಂದರೆ ಆಲ್ಮೋಸ್ಟ್ ನೀವು ಲೆಕ್ಕ ಹಾಕಿ 2.5 ದಶಕ ಒಂದು ಪ್ರಾದೇಶಿಕ ಪಕ್ಷ ಇರಬೇಕಂದ್ರೆ ಅದರ ನಾಯಕತ್ವ ಗಟ್ಟಿ ಇರಬೇಕು. ನಾಯಕತ್ವ ಆಚೆ ಗಟ್ಟಿ ಇರಬೇಕಂದ್ರೆ ಒಳಗೆ ಅವರ ಮನೇಲೆಲ್ಲ ಸರಿ ಇರಬೇಕು, ಒಂದಕ್ಕೊಂದು ಚೈನ್ ಲಿಂಕ್ಡ್. ಸೊ ಅದನ್ನೆಲ್ಲ ನಿಭಾಯಿಸಿದವರು ಗಟ್ಟಿಗಿತ್ತಿ ಚೆನ್ನಮ್ಮ ಅವರು. ಹೀಗಾಗಿ ಅವ್ರ ಮೇಲೆ ವಿಪರೀತ ಪ್ರೀತಿ. ಆಮೇಲೆ ದೇವೇಗೌಡರು ಕೂಡ ಬದುಕಿನ ಸಂಧ್ಯಾ ಕಾಲದಲ್ಲಿದ್ದಾರೆ, ಇಳಿ ವಯಸ್ಸಲ್ಲಿದ್ದಾರೆ. ಮಕ್ಕಳು ಮೊಮ್ಮಕ್ಕಳು ಎಷ್ಟೇ ಇದ್ದರೂ 72 ವರ್ಷಗಳ ಕಾಲ ಕಷ್ಟ ಸುಖದಲ್ಲಿ ನೆರಳಿನಂತೆ ಜೊತೆಗಿದ್ದಂತಹ ಜೀವ ಇಲ್ಲ ಅಂತ ಕಲ್ಪಿಸಿಕೊಳ್ಳೋ ಕೂಡ ಅಸಾಧ್ಯ ಅಂತ ಅನಿಸುತ್ತೆ. ನಮ್ಮ ಜೊತೆಗೆ ಯಾರಾದರೂ ಕಂಟಿನ್ಯೂಸ್ ಆಗಿದ್ದಾರೆ ಅಂದರೆ ಅವ್ರ ಸಾವನ್ನು ಯಾವತ್ತಿಗೂ ಯಾರೂ ಬಯಸೋದಿಲ್ಲ. ಸಾವು ನಿಶ್ಚಿತ, ಹುಟ್ಟಿದ ಮೇಲೆ ಸಾವು ಖಚಿತ ಅನ್ನೋದು ಗೊತ್ತಿದ್ರು ಈ ದಿನ ಬೇಡ ಮುಂದೆ ಹೋಗಲಿ ಅಂತ ಪ್ರತಿಯೊಬ್ಬರು ಪ್ರಾರ್ಥಿಸ್ತಾರೆ. ಚೆನ್ನಮ್ಮ ಅವರ ವಿಚಾರದಲ್ಲೂ ಈ ಸುದ್ದಿಗಳು ಸುಳ್ಳಾಗಲಿ ಅಂತಲೇ ಪ್ರಾರ್ಥಿಸ್ಕೊಳ್ತಾ ಇದ್ರು ದೇವೇಗೌಡರು. ಬಟ್ ಅನಾರೋಗ್ಯದ ಎದುರು ಪತ್ನಿಯ ಆರೋಗ್ಯ ಸೋಲ್ತು. ಸಾವಿಗೆ ಹತ್ತಿರ ಆಗ್ತಿದ್ದಾರೆ ಅನ್ನೋ ಗಳಿಗೇನು ದೇವೇಗೌಡರನ್ನ ಹಿಂಸಿಸ್ತಾ ಇತ್ತು. ಸೊ ನೀವು ನೋಡ್ತಾ ಇದ್ದೀರಾ ಒಂದು ಕಡೆಗೆ ದೃಶ್ಯಾವಳಿಗಳನ್ನು. ಜನ ಕೆಲವರೆಲ್ಲ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ರೆ, ಇನ್ನು ಕೆಲವರು ಕೈ ಮುಗಿದು ದೈವಾಧೀನರಾಗಿರುವಂತಹ ಚೆನ್ನಮ್ಮ ಅವರಿಗೆ ಸದ್ಗತಿ ಪ್ರಾಪ್ತಿಯಾಗಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಕೆಲವು ಇನ್ಸಿಡೆಂಟ್ಸನ್ನೆಲ್ಲ ಹೇಳ್ತಾ ಇದ್ವಿ ನಾವು. 96ರಲ್ಲಿ ದೇಶದ ಪ್ರಧಾನಿಯಾಗಿ ದೆಹಲಿಗೆ ಹೋಗಬೇಕಾಗಿ ಬಂತಲ್ವಾ ದೇವೇಗೌಡರು. ಆ ಸಮಯದಲ್ಲಿ ಚೆನ್ನಮ್ಮ ಅವರು ಅಪ್ಡೇಟ್ಸನ್ನು ಕೂಡ ತಿಳ್ಕೊಂಡು ಬಿಡೋಣ. ಈಗ ಕುಣಿಗಲ್ನಿಂದ ರಾಘು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘು, ಸದ್ಯಕ್ಕಲ್ಲಿರುವಂತಹ ಚಿತ್ರಣ ಹೇಗಿದೆ, ವಿವರಿಸಿ. ಮಮತಾ, ಗಮನಿಸ್ತಾ ಇದ್ರಿ ವಿಜುವಲ್ಸ್ ಅನ್ನ. ನಾನೀಗ ಕುಣಿಗಲ್ ಮುಖ್ಯ ರಸ್ತೆಯಲ್ಲಿರುವಂತಹ ಅಂಚೆಪಾಳ್ಯ ಅನ್ನುವಂತಹ ಗ್ರಾಮದ ಬಳಿ ಇದ್ದೇನೆ. ಇಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರೋದ್ರ ಮುಖಾಂತರವಾಗಿ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇರ್ಬೋದು. ಎಡಭಾಗದಲ್ಲಿ ಇನ್ನೇನು ಇಲ್ಲಿಗೂ ಕೂಡ ರೀಚ್ ಆಗ್ತಾ ಇದೆ, ಪಾರ್ಥಿವ ಶರೀರ ಇಲ್ಲಿಗೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಾಗೇನೆ ಇಡೀ ಗ್ರಾಮಸ್ಥರು ಇಲ್ಲಿ ನೆರೆದಿರುವಂತದ್ದು. ಅಂದ್ರೆ ಈಗಾಗಲೇ ಬೆಳಿಗ್ಗೆಯಿಂದಲೇ ಇಲ್ಲಿ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡಿದ್ರು. ಅದಾದ್ಮೇಲೆ ಇಲ್ಲಿನ ಸ್ಥಳೀಯ ಮುಖಂಡರು ಬಂದಿದ್ದಾರೆ. ಬಿಜೆಪಿ ಅವರು ಇರ್ಬೋದು, JDS ನವರು ಇರ್ಬೋದು, ಎಲ್ಲರೂ ಕೂಡ ಈಗ ಸ್ಥಳೀಯ ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗೋದ್ರ ಮುಖಾಂತರವಾಗಿ ತಮ್ಮ ಊರಿನ ಮಾರ್ಗದಲ್ಲಿ ಬರ್ತಾ ಇರುವಂತಹ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಸೇರಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಭಾಗಕ್ಕೆ ಬರ್ತಾರೆ. ಇನ್ನು ಉದ್ದಕ್ಕೂ ಕೂಡ ಅಂದ್ರೆ ಹಾಸನ ಹೈವೇಯ ಮಾರ್ಗದುದ್ದಕ್ಕೂ ಎಲ್ಲೆಲ್ಲಿ ಜನ ನಿಲ್ತಾ ಇದ್ದಾರೆ ಅಲ್ಲೆಲ್ಲವೂ ಕೂಡ ನಿಂತು ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲವೂ ಕೂಡ ಅಂತಿಮ ದರ್ಶನಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡೋದ್ರ ಮುಖಾಂತರವಾಗಿ ಯಾರಿಗೂ ಕೂಡ ಬೇಸರ ಆಗ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಕುಟುಂಬಸ್ಥರು ಕೂಡ HD ದೇವೇಗೌಡ ಅವರ ಕುಟುಂಬಸ್ಥರು ಕೂಡ ಮುಂದಾಗಿರುವಂತದ್ದು. ಸೊ ಅದೇ ಕಾರಣಕ್ಕಾಗಿ ಮಾರ್ಗದುದ್ದಕ್ಕೂ ಕೂಡ ಅಲ್ಲಲ್ಲಿ ನಿಲ್ಸೋದ್ರ ಮುಖಾಂತರವಾಗಿ ಅವರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇರ್ಬೋದು. ನಿಮ್ಗೆ ಅಷ್ಟು ದೂರಕ್ಕೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲೇ ದೊಡ್ಡ ಪ್ರಮಾಣದಲ್ಲೇ ಜನ ಸೇರಿರುವಂತದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈಗಷ್ಟೇ ಪಾರ್ಥಿವ ಶರೀರ ಈ ಊರಿಗೆ ಎಂಟ್ರಿ ಕೂಡ ಆಗ್ತಾ ಇದೆ. ಬರ್ತಾ ಇದ್ದಾಗೇನೆ ರಸ್ತೆ ಉದ್ದಕ್ಕೂ ಕೂಡ ಬೇರೆ ಬೇರೆ ಗ್ರಾಮಗಳಲ್ಲಿ ಪುಷ್ಪ ನಮನಗಳನ್ನು ಕೂಡ ಸಲ್ಲಿಸಿದ್ದನ್ನ ನಾವು ಕಂಡ್ವಿ. ಜೊತೆಗೆ ಅಲ್ಲಿದ್ದಂತಹ ಕುಮಾರಸ್ವಾಮಿ ಅವರು ಇರ್ಬೋದು ಅಥವಾ ಅವರ ಕುಟುಂಬಸ್ಥರಿಗೆ ಊರಿನ ಗ್ರಾಮಸ್ಥರುಗಳು ಅಥವಾ ಊರಿನ ಪ್ರಮುಖರು ಯಾರು ಇರ್ತಾ ಇದ್ರು ಅವರು ಕೂಡ ಧೈರ್ಯವನ್ನ ಹೇಳುವಂತ ಕೆಲಸಗಳೆಲ್ಲವೂ ಕೂಡ ಆಗ್ತಾ ಇತ್ತು. ಸದ್ಯ ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇದಾದ ಮೇಲೆ ಕುಣಿಗಲ್ಗೆ ಎಂಟ್ರಿಯನ್ನ ಕೊಡುತ್ತೆ. ಅದಾದ್ಮೇಲೆ ಇನ್ನೊಂದಷ್ಟು ಜಾಗಗಳಿದೆ. ಹಂತ ಹಂತವಾಗಿ ಅಲ್ಲೆಲ್ಲವೂ ಕೂಡ ಅವರು ಅಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶಗಳನ್ನ ಮಾಡಿಕೊಡೋದ್ರ ಮುಖಾಂತರವಾಗಿ ಚೆನ್ನಮ್ಮರವರ ಅಂತಿಮ ದರ್ಶನವನ್ನ ಜನರಿಗೆ ಮಾಡಿಕೊಟ್ಟು ಅನಂತರ ಅಲ್ಲಿಂದ ನೇರವಾಗಿ ಪಾರ್ಥಿವ ಶರೀರವನ್ನ ಹಾಸನಕ್ಕೆ ತೆಗೆದುಕೊಂಡು ಹೋಗುವಂತ ವ್ಯವಸ್ಥೆಗಳಾಗುತ್ತೆ. ಸದ್ಯ ಇಲ್ಲಿ ತನಕ ಈ ರೀತಿಯಾದಂತಹ ಅಂತಿಮ ದರ್ಶನದ ವ್ಯವಸ್ಥೆಗಳೆಲ್ಲವೂ ಕೂಡ ಮಾರ್ಗದುದ್ದಕ್ಕೂ ಆಗ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಕುಣಿಗಲ್ ಕ್ರಾಸ್ ಬಳಿ ಹೇಗಿದೆ ಚಿತ್ರಣ ಅನ್ನೋದನ್ನು ರಾಘು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಇನ್ನು HD ದೇವೇಗೌಡರು ದೆಹಲಿಗೆ ಹೋದಂತಹ ಸಂದರ್ಭ, ಅವರ ಆರೋಗ್ಯ ಹೇಗಿರುತ್ತೋ, ಅವ್ರು ಊಟ ತಿಂತಾರೋ ಇಲ್ವೋ ಅನ್ನೋ ಟೆನ್ಷನ್ ಚೆನ್ನಮ್ಮ ಅವರನ್ನು ಕಾಡ್ತಾ ಇತ್ತು. ಹೀಗಾಗಿ ಒಲ್ಲದ ಮನಸ್ಸಿನಿಂದ ಅವರು ಅಲ್ಲಿಗೆ ಹೋಗ್ತಿದ್ದಾರೆ ಅಂತ ಗೊತ್ತಾದಾಗ ಅವ್ರ ಅಕ್ಕಪಕ್ಕ ಇದ್ದವ್ರಿಗೆ ಫೋನ್ ಮಾಡಿ ಕೇಳ್ತಿದ್ರಂತೆ, ಊಟ ಮಾಡಿದ್ರಾ,
ಎಲ್ಲಿದ್ದಾರೆ ಅವರು, ಮಲಗಿದ್ರಾ ಅಂತೆಲ್ಲ ಪದೇ ಪದೇ ಕೇಳ್ತಿದ್ರು ಅಂತ CM ಇಬ್ರಾಹಿಂ ಚೆನ್ನಮ್ಮ ಅವರ ನಿಧನದ ಬಳಿಕ ಈ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ರು. ಅಂದರೆ ಪ್ರೀತಿ, ಕಾಳಜಿ, ಎಲ್ಲಕ್ಕಿಂತ ಮಿಗಿಲಾಗಿ ಗೌರವ ಅನ್ನೋದು ದಂಪತಿಗಳ ಮಧ್ಯೆ ಮ್ಯೂಚುವಲ್ ರೆಸ್ಪೆಕ್ಟ್ ಅನ್ನೋದು ಆಗಿನ ಕಾಲದಿಂದ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನು ಅವರು ಒಂದು ಎಕ್ಸಾಂಪಲ್ ಸೆಟ್ ಮಾಡಿ ಹೇಳ್ತಾ ಇದ್ರು. ಮತ್ತು ಯಾವ್ಯಾವ ಮಾತ್ರೆಗಳನ್ನು ತೆಗೆದುಕೊಳ್ಬೇಕು, ಆಹಾರ ಕ್ರಮ ಹೇಗಿರಬೇಕು ದೇವೇಗೌಡರದು, ಎಲ್ಲವನ್ನ ಖುದ್ದಾಗಿ ಯಾವಾಗಲೂ ಪರಿಶೀಲನೆ ಮಾಡ್ತಾ ಇದ್ದವ್ರು ಚೆನ್ನಮ್ಮ.